ಸೆಕೆಂಡ್ ಗ್ರೂಪ್, ಎರಡನೇ ಗುಂಪನ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಎಲ್ಲರಿಗೂ ನಿಮ್ಗೋಸ್ಕರ ಈ ರೀಡಿಂಗ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನನ್ನನ್ನು ನೀವು ಟ್ರಸ್ಟ್ ಮಾಡಿ ಒಂದು ಗುಂಪನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ರೀಡಿಂಗ್ ಅನ್ನ ಕೇಳ್ತಾ ಇದ್ದೀರಾ. ಬನ್ನಿ ನೋಡೋಣ ನಿಮ್ಮ 2025ಕ್ಕೆ ನನ್ನ ಟ್ಯಾರೋ ಕಾರ್ಡ್ಸ್ ಏನೇನೆಲ್ಲ ಮೆಸೇಜಸ್ ನ ಕೊಡಕ್ ಇಷ್ಟಪಡ್ತಾ ಇದೆ ಮತ್ತು ರೀಡಿಂಗ್ ಹೇಗಾಗತ್ತೆ ಅಂತ. ಸೊ many cards together. ನಿಮ್ಮ ಮೊದಲನೇ ಕಾರ್ಡ್ 5 of cups, ಎರಡನೇ ಕಾರ್ಡ್ Queen of Wands, ಮೂರನೇ ಕಾರ್ಡ್ 6 of Wands, ನಾಲ್ಕನೇ ಕಾರ್ಡ್ Ace of Swords ಮತ್ತು ಐದನೇ ಕಾರ್ಡ್ The Magician. ನಿಮ್ಮ 6 ಮತ್ತು 7ನೇ ಕಾರ್ಡ್ ಅನ್ನ ನೋಡೋಣ ಏನ್ ಮೆಸೇಜ್ ಬರುತ್ತೆ ಅಂತ. ಮೊದಲು ಎಲ್ಲ ಕಾರ್ಡ್ಗಳನ್ನ ತಗೊಂಡ್ರೆ ಓದುವಾಗ ಎಲ್ಲದು ಕನೆಕ್ಟ್ ಮಾಡೋದಕ್ಕೆ ಇನ್ನ ಈಸಿ ಆಗಿರುತ್ತೆ ಮತ್ತು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭವಾಗಿರುತ್ತೆ ಅನ್ನೋ ರೀಸನ್ ಇಂದ ಎಲ್ಲ ಕಾರ್ಡ್ಗಳನ್ನು ತೆಗೆದು ಒಟ್ಟಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ 6ನೇ ಕಾರ್ಡ್ ಪೆಂಟಿಕಲ್ಸ್, 5 of Pentacles ಮತ್ತು 7ನೇ ಕಾರ್ಡ್ ಸ್ಟ್ರೆಂತ್. ಮೊದಲನೇ ಗ್ರೂಪಿಗೆ ತೆಗೆದ ಹಾಗೆ ಒಂದು ಫೈನಲ್ ಮೆಸೇಜ್ ಕಾರ್ಡ್ ಅನ್ನ ತೆಗಿತೀನಿ. ಅದನ್ನ ಇವಾಗ ಓಪನ್ ಮಾಡೋದಿಲ್ಲ, ಲಾಸ್ಟ್ ಅಲ್ಲಿ ಓಪನ್ ಮಾಡಿ ಇಲ್ಲಿ ಬಂದಿರುವಂತಹ ರೀಡಿಂಗಿಗೆ ಅದು ಏನ್ ಫೈನಲ್ ಮೆಸೇಜ್ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ ನಿಮ್ಗೆ ಬಂದಿರುವಂತಹ ಫೈನಲ್ ಕಾರ್ಡ್ ಇಲ್ಲಿ ಇಡ್ತಾ ಇದ್ದೀನಿ. ಕೊನೆಯಲ್ಲಿ ನೋಡೋಣ ಯೂನಿವರ್ಸ್ ಮೆಸೇಜ್ ಈ ರೀಡಿಂಗ್ ನ ನಂತರ ನಿಮ್ಗೆ ಏನಿದೆ ಅಂತ. ಓಕೆ, ಅಗೇನ್ ಇಲ್ಲಿ ಲಾರ್ಡ್ ಆಫ್ ಎನರ್ಜಿ ಕಾಣಿಸ್ತಾ ಇದೆ. ತುಂಬಾ ತುಂಬಾ ಏನಂತಾರೆ, ಸಾಕಷ್ಟು ವೆರೈಟಿ ಆಫ್ ಎಮೋಷನ್ಸ್ ಇಲ್ಲಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಸೊ ಈ ಕಂಪ್ಲೀಟ್ ಒಂದು ಸ್ಪ್ರೆಡ್ ಅಲ್ಲಿ ಬಂದಿರುವಂತಹ ಎಲ್ಲಾ ಕಾರ್ಡ್ಗಳನ್ನ ನೋಡಿದ್ರೆ ನನಗೆ ಸಾಕಷ್ಟು ಟ್ರಾನ್ಸ್ಫಾರ್ಮೇಟಿವ್ ಜರ್ನಿನೇ ಅಂತ ಹೇಳ್ಬೋದು ನಿಮ್ ಲೈಫ್ ಇವಾಗಿನವರೆಗೂ. ಒಂದ್ ರೀತಿ ನಿಮ್ಮ ಪವರ್ಫುಲ್ ಎರಾಗೆ ನೀವು ಸ್ಟೆಪ್ ಮಾಡಿದ್ರೆ, ನಿಮ್ಮ ಒಂದು ಫುಲ್ ಪವರ್ಡ್ ಎರಾಗೆ ನೀವು ಕಾಲಿಡ್ತಾ ಇದ್ದೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾರ್ಡ್ಗಳನ್ನ ನೋಡ್ತಾ ಇದ್ರೆ ನನಗೆ ಎಷ್ಟು ಎನರ್ಜಿ ಕಾಣಿಸ್ತಾ ಇದೆ. ಸ್ಟ್ರೆಂತ್ ಕಾರ್ಡ್ ಅಲ್ಲಿ ಇರ್ಬೋದು, ದ ಮೆಜಿಷಿಯನ್ ಕಾರ್ಡ್ ಅಲ್ಲಿ ಇರ್ಬೋದು, ಸಾಕಷ್ಟು ಎನರ್ಜಿ ಕಾಣಿಸ್ತಾ ಇದೆ, ಸಾಕಷ್ಟು ಟ್ರಾನ್ಸ್ಫಾರ್ಮೇಶನ್ ಕಾಣಿಸ್ತಾ ಇದೆ. ಬನ್ನಿ ಕಾರ್ಡ್ ಒಂದೊಂದಾಗಿ ನೋಡ್ತಾ ಹೋಗೋಣ, ನಿಮ್ಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಮೊದಲನೇ ಕಾರ್ಡ್ ನಿಮ್ಗೆ ಬಂದಿರುವಂತದ್ದು 5 of Cups. 5 of Cups ಅಂದ ತಕ್ಷಣ ಒಂದು ಎಮೋಷನಲ್, ಕಪ್ಸ್ ಅಂದ್ರೇನೆ ಎಮೋಷನಲ್ ಕಾರ್ಡ್ ಆಯ್ತಾ. 5 of Cups ಸ್ಪೆಷಲಿ ಕಾರ್ಡ್ ಅಲ್ಲಿ ನೀವು ನೋಡಿದ್ರೆ ಯಾರೋ ನಿಂತಿದ್ದಾರೆ, ಎಷ್ಟು ಇಲ್ಲಿ ಬಿದ್ದಿರುವಂತಹ ಕಪ್ಸ್ ಅನ್ನ ನೋಡಿ ಏನೋ ಒಂದು ಲಾಸ್ ಅಥವಾ ರಿಗ್ರೆಟ್ ಇಟ್ಕೊಂಡು ಕೊರಗ್ತಾ ಇದ್ದಾರೆ ಅನ್ನುವಂತಹ ಒಂದು ಕಾರ್ಡ್ ಇದು. ಲಾಸ್ಟ್ ಇಯರ್ ನೀವು ತುಂಬಾ ಎಮೋಷನಲ್ ಭಾರವನ್ನ, ನಿಮ್ಮ ಮನಸ್ಸು ಭಾರದ ರೀತಿ ಅಥವಾ ನೀವು ಏನೋ ಒಂದು ಭಾವನಾತ್ಮಕವಾದಂತಹ ಲಾಸ್ ಇಂದ, ಒಂದು ರಿಗ್ರೆಟ್ ಇಂದ, ಡಿಸಪಾಯಿಂಟ್ಮೆಂಟ್ ಇಂದ ಕಳ್ದಿದ್ದೀರಾ ಅನ್ನುವಂತಹ ಒಂದು ರೀತಿನಲ್ಲಿ ಈ ಕಾರ್ಡ್ ನನಗೆ ಕಾಣಿಸ್ತಾ ಇದೆ. ಈ ಕಾರ್ಡ್ ನಿಮ್ಗೆ ಏನ್ ಕಲ್ಸಿದೆ ಲಾಸ್ಟ್ ಇಯರ್ ಅಂತ ಹೇಳ್ತಾ ಇದೆ ಅಂದ್ರೆ, ನೀವು ಒಂದು ಲಾಸ್ ಅಲ್ಲಿ ಇದ್ದೀರಾ, ಇದು ನ್ಯಾಚುರಲ್ ಆದಂತಹ ವಿಷಯ. ಯಾರಿಗೇ ಆಗ್ಲಿ ಒಂದು ಲಾಸ್ ಆದವಾಗ, ಏನೇ ಒಂದನ್ನ ಕಳ್ಕೊಂಡವಾಗ ಅದ್ರ ಬಗ್ಗೆ ಕೊರಗೋದು,
ವ್ಯಥೆ ಪಡೋದು, ದುಃಖ ಪಡೋದು ಇದೆಲ್ಲ ನ್ಯಾಚುರಲ್. ಆದ್ರೆ ಏನ್ ಇಂಪಾರ್ಟೆಂಟು ಅಂದ್ರೆ ಜೀವನದಲ್ಲಿ ನಿಮ್ಮ ಒಂದು ಫೋಕಸ್ ಅನ್ನ ಈ ಲಾಸ್ ಇಂದ ಶಿಫ್ಟ್ ಮಾಡ್ಬೇಕಾಗಿರತ್ತೆ. ಯಾವ್ದ್ರ ಕಡೆ ಶಿಫ್ಟ್ ಮಾಡೋದು? ನಿಮ್ಮ ಹತ್ರ ಕೆಲವೊಂದ್ ಲಾಸ್ ಆಗಿರ್ಬೋದು, ಏನೇನೋ ಕಳ್ಕೊಂಡಿರ್ಬೋದು, ಬಟ್ ನಿಮ್ಮ ಹತ್ರ ಆಲ್ರೆಡಿ ಏನ್ ಉಳಿದಿದೆ ಅದನ್ನ ನೀವು ಮರಿಬಾರ್ದಲ್ವಾ? ಆ ಉಳ್ದಿರೋದ್ರ ಕಡೆ ನಿಮ್ ಗಮನವನ್ನ ಹರಿಸ್ಬೇಕಾಗಿದೆ. ನಿಮ್ಮಲ್ಲಿ ಏನು ಉಳ್ದಿದೆ ಅದ್ರತ್ತ ನೀವು ಗಮನ ಹರಿಸ್ಬೇಕಾಗಿದೆ. ಇಲ್ಲಿ ಒಂದು ರೆಸಿಲಿಯನ್ಸ್ ಪಾಠ ಕಾಣಿಸ್ತಾ ಇದೆ. ಎಷ್ಟೇ ಕಳ್ಕೊಂಡ್ರು ನಾನು ಬಿಟ್ ನನ್ನ ಒಂದು ಇದನ್ನ ಬಿಟ್ಕೊಡಲ್ಲ, ನಾನು ಎಷ್ಟೇ ಆದ್ರೂ ಮುಂದುವರಿತೀನಿ ಅನ್ನುವಂತ ಒಂದು ರೆಸಿಲಿಯನ್ಸ್ ಪವರ್ ಬೇಕಾಗಿದೆ. ಒಂದಷ್ಟು ನೀವು ಗ್ರಾಟಿಟ್ಯೂಡ್ ನ ಹುಡುಕ್ಬೇಕಾಗಿದೆ. ಖಂಡಿತ ನೀವು ಸಾಕಷ್ಟನ್ನ ಅನುಭವಿಸ್ತಾ ಇದ್ದೀರಾ, ಸಾಕಷ್ಟು ದುಃಖದಲ್ಲಿ ಇದ್ದಿದ್ದೀರಾ. ಈ ವರ್ಷ 2024 ಅನ್ನೋ ವರ್ಷ ಏನಿದೆ ನಿಮ್ಗೆ ಸಾಕಷ್ಟು ಕಷ್ಟಗಳನ್ನ ಅಥವಾ ಲಾಸಸ್ ನ ಕೊಟ್ಟಿರ್ಬೋದು, ಏನನ್ನೋ ಕಳ್ಕೊಂಡಿರ್ಬೋದು ಅಥವಾ ಯಾರನ್ನೋ ಕಳ್ಕೊಂಡಿರ್ಬೋದು. ಆ ಭಾವನೆ ತುಂಬಾ ಈಸಿ ಏನಲ್ಲ, ಅದು ನ್ಯಾಚುರಲ್. ಯಾವ್ದೇ ಮನುಷ್ಯ ಆದ್ರೂ ಒಂದು ನ್ಯಾಚುರಲ್ ಆಗಿ ಅದ್ರ ಬಗ್ಗೆ ಕಷ್ಟ ಪಡುವುದಿಲ್ಲ, ಓಕೆ. ಬಟ್ ನೀವು ನಿಮ್ಮ ಒಳಗಿನ ಒಂದು ಆ ರೆಸಿಲಿಯನ್ಸ್ ಪವರ್ ನ ಹೊರಗ್ ತಂದು ಇಲ್ಲಿ ಉಳಿದಿರುವಂತಹದ್ದು ಏನಿದೆ ಅದ್ರತ್ತ ನಿಮ್ಮ ಗಮನವನ್ನ ಶಿಫ್ಟ್ ಮಾಡಿ ಅದ್ರ ಬಗ್ಗೆ ಒಂದು ಗ್ರಾಟಿಟ್ಯೂಡ್ ನ ಬಿಲ್ಡ್ ಮಾಡ್ಕೊಂಡು ಅದ್ರ ಬಗ್ಗೆ ಗ್ರಾಟಿಟ್ಯೂಡ್ ನ ತೋರ್ಸೋದ್ರ ಮೂಲಕ ನೀವ್ ಯಾವಾಗ ಈ ಕಡೆ ತಿರುಗಿ ನೋಡ್ತೀರಾ ಆವಾಗ ನಿಮ್ಮ ಜೀವನದಲ್ಲಿ ಒಂದು ಬೇರೆ ತರದ ಆಪರ್ಚುನಿಟಿಗಳಿರ್ಬೋದು, ಬೇರೆ ತರದ ಅವಕಾಶಗಳು ಇನ್ನೂ ಇದ್ದಾವೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ನೀವು ಆಲ್ರೆಡಿ ಮಾಡಿದೀರಾ, ಇನ್ನ ಮಾಡ್ಬೇಕಾಗಿದ್ಯಾ ಅದು ನನಗೆ ಕರೆಂಟ್ಲಿ ಈಗ ಕ್ವಶನ್ ಮಾರ್ಕ್. ಬಟ್ ನಿಮಗೆ ನೀವು ಈ ಕಾರ್ಡನ್ನ ನೋಡ್ತಾ ಇದ್ದೀರಾ, ಕೇಳಿಸ್ಕೊಳ್ತಾ ಇದ್ದೀರಾ ಏನ್ ಹೇಳ್ತಾ ಇದ್ದೀನಿ ಅಂತ. ದಯವಿಟ್ಟು ಒಂದ್ಸಾರಿ ಉಳ್ದಿರುವಂತಹದ್ರ ಬಗ್ಗೆ ನೀವು ಆಲ್ರೆಡಿ ಗಮನ ಕೊಡ್ತಾ ಇದ್ದೀರಾ, ನೀವು ನಿಮ್ಮ ಫೋಕಸ್ ಶಿಫ್ಟ್ ಆಗಿದ್ಯಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳಿ. ಆಗಿಲ್ಲ ಅಂದ್ರೆ 2025ಕ್ಕೆ ಹೋಗ್ತಾ ಇದ್ದೀರಾ. ಈ ಸಮಯದಲ್ಲಿ ನೀವು ನಿಮ್ಮ ಗಮನವನ್ನ ಶಿಫ್ಟ್ ಮಾಡ್ಕೊಳ್ಳೇಬೇಕು. ನಿಮ್ಗೆ ಬೇರೆ ಆಪ್ಷನ್ನೇ ಇಲ್ಲ. ಇಲ್ಲ ಅಂದ್ರೆ ಹಿಂಗೆ ಕೊರಗ್ತಾನೆ ಇರ್ಬೇಕಾಗತ್ತೆ. ಮುಂದೆ ಏನೇ ನಾನು ಓದ್ತಾ ಇದ್ದೀನಿ ಅದು ಅದ್ ಯಾವ್ದಕ್ಕೂ ಒಂದು ಏನಂತಾರೆ ಸಾರ್ಥಕತೆ ಇರೋದಿಲ್ಲ. ಸೊ ದಯವಿಟ್ಟು ಇದ್ರನ್ನ ನೀವು ರಿಫ್ಲೆಕ್ಟ್ ಮಾಡ್ಕೊಳ್ಳಿ. ಈಗ ಅಂದ್ರೆ ವೆರಿ ಮೂಮೆಂಟ್ ನಿಮ್ಗೆ ಗೊತ್ತಾಗತ್ತೆ ಅನ್ನೋದಲ್ಲ, ನಿಮ್ಗೆ ಸ್ವಲ್ಪ ಟೈಮ್ ತಗೊಳ್ಳಿ. ಏನಾಯ್ತು, ಏನೇನ್ ಮಾಡಿದ್ರಿ, ನಿಮ್ಮ ಹತ್ರ ನೀವೇನ್ ಕಳ್ಕೊಂಡಿದ್ದೀರಾ ಅದನ್ನ ಬಿಟ್ಟು ಅದಕ್ಕಿನ್ನ ಸ್ವಲ್ಪ ಕಡಿಮೆನೆ ಉಳ್ದಿರ್ಬೋದು. ಯಾಕಂದ್ರೆ ಬಿದ್ದಿರೋದ್ 3 ಕಪ್ಸ್, ಉಳ್ದಿರೋದ್ 2 ಕಪ್ಸ್. ಇಲ್ಲಿ ನೀವೇನ್ ಕಳ್ಕೊಂಡಿದ್ದೀರಾ ಅದಕ್ಕಿನ್ನ ಕಡಿಮೆನೆ ನಿಮ್ ಹತ್ರ ಉಳ್ದಿರ್ಬೋದು. ಆದ್ರೆ ಅದು ನೆಗ್ಲೆಕ್ಟ್ ಮಾಡುವಂತ ಅಷ್ಟು ಕಡಿಮೆ ಏನಲ್ಲ, ಅದು ಸಾಕಷ್ಟು ವ್ಯಾಲ್ಯೂ ಇರೋಂಥದ್ದೇ. ಅದ್ರ ಕಡೆ ನೀವು ಗಮನ ಕೊಡ್ಬೇಕಾಗಿದೆ. ದಯವಿಟ್ಟು ನಿಮ್ಮ ಫೋಕಸ್ ನ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಈ ಕಾರ್ಡ್ ಮೂಲಕ ಒಂದು ಮೆಸೇಜ್ ನಿಮ್ಗೆ ಬರ್ತಾ ಇದೆ ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಸೆಕೆಂಡ್ ಕಾರ್ಡ್ ಕ್ವೀನ್ ಆಫ್ ವಾನ್ಸ್. ಈ ಕಾರ್ಡ್ ನಿಮ್ಗೆ ಈ ವರ್ಷ ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋಂಥದ್ದನ್ನ ಹೇಳ್ತಾ ಇದೆ. ನೀವು ಖಂಡಿತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಒಳ್ಳೆ ಕ್ರಿಯೇಟಿವಿಟಿ ಇಟ್ಕೊಂಡು ನಿಮ್ಮ ಒಂದು ಆ ಒಂದು ನಿಮ್ಮ ಚರಿಸ್ಮಾ ಏನಿದೆ ಅದ್ರನ್ನ ಜೊತೆಗಿಟ್ಕೊಂಡು ಈ ವರ್ಷಕ್ಕೆ ಕಾಲಿಡುವಂತಹ ಒಂದು ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ತುಂಬಾ ತುಂಬಾ ಒಳ್ಳೆ ಕಾರ್ಡ್ ಇದು. ಆಸ್ ಅ ಈ ಕಾರ್ಡ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಒಂದ್ ಟೈಮ್ ಇರುತ್ತೆ ಯಾವಾಗ ನೀವು ಒಬ್ಬ ಲೀಡರ್ ಆಗಿ ಹೊಳೆಯುವಂತಹ ಒಂದು ಟೈಮ್ ಇರುತ್ತೆ. ಆತರ ಒಂದು ಟೈಮ್ ಅನ್ನ, ಆತರ ಒಂದು ಇನ್ಸ್ಪಿರೇಷನ್ ನ, ಬೇರೆಯವ್ರಿಗೆ ನೀವ್ ಇನ್ಸ್ಪೈರ್ ಮಾಡುವಂತಹ ಒಂದು ಸಮಯವನ್ನ ನೀವು ತಗೊಳ್ಳೋ ಏನ್ ನಿರ್ಧಾರ ಇರುತ್ತೆ, ನಿಮ್ಮ ರೆಸಿಲಿಯನ್ಸ್ ಪವರ್ ಏನಿರುತ್ತೆ, ಬಹುಶಃ ಅದೇ ನಿಮ್ಮನ್ನ ಈ ಒಂದ್ ಮಟ್ಟಕ್ಕೆ ಬೆಳೆಯುವಂತಹ ಅಥವಾ ಬೇರೆಯವರು ನಿಮ್ಮನ್ನ ಒಂದು ಇನ್ಸ್ಪಿರೇಷನ್ ಆಗಿ ನೋಡುವಂತಹ ಒಂದು ಕಾರಣನೂ ಆಗ್ಬೋದು.
ನಿಮ್ಮ ಪ್ಯಾಷನ್ ಏನಿದೆ, ನಿಮ್ಮ ಪ್ಯಾಷನ್ ಅನ್ನ ನೀವು ಬಿಡ್ಬೇಡಿ. ನಿಮ್ಮ ಪ್ಯಾಷನ್ ನಿಮ್ಗೆ ಗೈಡ್ ಮಾಡುತ್ತೆ ಖಂಡಿತ. ಯಾವಾಗ ನೀವು ನಿಮ್ ಪ್ಯಾಷನ್ ಹತ್ತ ಗಮನ, ಅಂದ್ರೆ ನಿಮ್ಗೆ ಏನು ಇದು ನನ್ನ ಜೀವನದ ಪರ್ಪಸ್ ಅನ್ನೋ ಅಷ್ಟು ಮಟ್ಟಿಗೆ ನೀವು ಯಾವ್ದನ್ನ ಇಷ್ಟಪಡ್ತೀರಾ ಆ ವಿಷಯದ ಬಗ್ಗೆ ನೀವು ಫೋಕಸ್ ಮಾಡಿ. ನಿಮ್ಗೆ ಖಂಡಿತ ನೀವ್ ಯಾವಾಗ ನಿಮ್ಮ ಫೋಕಸ್ ನ ಆ ಕಡೆ ತರ್ತೀರಾ ಆವಾಗ ನಿಮ್ಗೆ ಒಳ್ಳೆ ಗೈಡೆನ್ಸ್ ಕೂಡ ನಿಮ್ಮೊಳಗೆ ಸಿಗುತ್ತೆ. ಅದ್ರ ಮೂಲಕ ನೀವು ಒಳ್ಳೆ ಡಿಸಿಷನ್ಸ್ ಕೂಡ ತಗೋಬಹುದು. ಈ ವರ್ಷ ನಂಬಿಕೆ ಇಡಬೇಕಾಗಿರುವಂತಹ ವರ್ಷ. ಯಾವ್ದ್ರ ಮೇಲೆ ನಂಬಿಕೆ? ನಿಮ್ಮದೇ ಇನ್ಸ್ಟಿಂಕ್ಟ್ಸ್ ಏನಿದೆ, ನಿಮ್ಮ ಒಳ ಮನಸ್ಸು ಏನ್ ಹೇಳ್ತಾ ಇದೆ ಅದ್ರ ಮೇಲೆ ನಂಬಿಕೆ ಇಡಬೇಕಾಗಿರುವಂತಹ ವರ್ಷ. ಅದ್ರ ಮೇಲೆ ನಂಬಿಕೆ ಇಟ್ಟು ನೀವು ಬೋಲ್ಡ್ ಆಕ್ಷನ್ ಅನ್ನ ತಗೊಂಡುವಾಗ ನಿಮ್ಮ ಗೋಲ್ಸ್ ನ ಅಚೀವ್ ಮಾಡೋದ್ರಿಂದ ಯಾರು ನಿಮ್ ತಡೆಯಕ್ಕಾಗಲ್ಲ ಅಂತ ಆ ಖಂಡಿತ ಈ ಕಾರ್ಡ್ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ. ಸೊ ಟೈಮ್, ನಿಮ್ಮ ಫೋಕಸ್ ನ ಶಿಫ್ಟ್ ಮಾಡಿದ್ದೀರಾ ಆಲ್ರೆಡಿ ಅಂದ್ರೆ ನೀವು ಒಂದ್ ಒಳ್ಳೆ ನಿಮ್ಮ ಪವರ್ಫುಲ್ ಆಗಿರುವಂತಹ ಎರಾಗೆ ನೀವು ಸ್ಟೆಪ್ ಇನ್ ಮಾಡ್ತಾ ಇದ್ದೀರಾ. ನಿಮ್ಮ ಈ ವರ್ಷ ಸಾಕಷ್ಟು ಇನ್ಸ್ಪೈರಿಂಗ್ ಪರ್ಸನ್ ಮಾಡ್ಬೋದು. ನಿಮ್ ಸುತ್ತ ಇರುವಂತಹವರು ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗುವಂತಹ ಒಂದು ಕಾಲನೇ ಈ ವರ್ಷ ಅಂತ ತಿಳ್ಕೊಬಹುದು ನೀವು. ಅಷ್ಟು ಒಂದು ಸ್ಟ್ರಾಂಗ್ ಆಗಿರುವಂತಹ ಈ ವರ್ಷ 2025 ಆಗಿರುತ್ತೆ ನಿಮ್ಮ ಜೀವನದಲ್ಲಿ. ನೀವು ಗ್ರೂಪ್ ನಂಬರ್ 2 ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ರೀಡಿಂಗ್ ಅನ್ನ ಕೇಳಿಸ್ಕೊತಾ ಇದ್ದೀರಾ ಅಂದ್ರೆ. ಮುಂದಿನ ಕಾರ್ಡ್ 6 of Wands. 6 of Wands ಏನನ್ನ ಸಜೆಸ್ಟ್ ಮಾಡುತ್ತೆ ಅಂದ್ರೆ ಸಕ್ಸಸ್ಸು, ರೆಕಗ್ನಿಷನ್ ಎಲ್ಲ ನಿಮ್ ಕೈಯಳತೆ ದೂರದಲ್ಲಿ ಇದ್ರೂ ಕೂಡ ಅದು ನಿಮ್ಗೆ ಈಸಿಯಾಗಿ ಬರದೇ ಇರ್ಬೋದು. ಮಧ್ಯೆ ಏನೋ ಚಾಲೆಂಜ್ ಇರ್ಬೋದು, ಏನೋ ಸ್ಟ್ರಗಲ್ ಇರ್ಬೋದು, ಒಂದು ಪ್ರೆಷರ್ ಅಂತಾರಲ್ಲ ಆ ಏನಪ್ಪಾ ಅವು ಅಂದ್ರೆ ಸುತ್ತ ಇರೋರು ಇರ್ಬೋದು ಅಥವಾ ಯಾರ್ದೇ ನೀವು ತುಂಬಾ ಗೌರವ ಕೊಡುವಂತಹ ಜನ ಇರ್ಬೋದು, ಯಾರದ್ದು ಎಕ್ಸ್ಪೆಕ್ಟೇಷನ್ಗೆ ಮೀಟ್ ಮಾಡಕ್ ಆಗತ್ತೋ ಇಲ್ವೋ ಅಥವಾ ನಂದೇ ಎಕ್ಸ್ಪೆಕ್ಟೇಷನ್ ಅನ್ನ ನಾನು ಮೀಟ್ ಮಾಡಕ್ ಆಗುತ್ತೋ ಇಲ್ಲೋ, ಅಚೀವ್ ಮಾಡಕ್ ಆಗುತ್ತೋ ಇಲ್ಲೋ ಅನ್ನೋಂತ ಒಂದು ಪ್ರೆಷರ್ ಕೂಡ ತುಂಬಿರತ್ತೆ. ಆ ಪ್ರೆಷರು ಒಂದೊಂದ್ಸರಿ ಚಾಲೆಂಜ್ ಆಗ್ಬೋದು. ಅಂತ ಒಂದು ಸಂದರ್ಭ, ಈ ಎಲ್ಲ ಒಂದ್ ಪ್ರೆಷರ್ ಇಟ್ಕೊಂಡು ನೀವು ಸ್ಟ್ರಗಲ್ ಮಾಡ್ಬೋದು. ಹೇಗೆ ಇದರಿಂದ ಓವರ್ಕಮ್ ಮಾಡೋದು ಅಂತ ಯೋಚನೆ ಮಾಡಿ. ಖಂಡಿತ ನಿಮ್ಗೆ ದಾರಿ ತೋರಿಸುತ್ತೆ. ಆಸ್ ಐ ಸೆಡ್, ನಿಮ್ಗೆ ಆಲ್ರೆಡಿ ಹೇಳಿರೋ ಪ್ರಕಾರ ನಿಮ್ ಇನ್ಸ್ಟಿಂಕ್ಟೇ ನಿಮ್ಗೆ ದಾರಿ ತೋರಿಸುತ್ತೆ. ಸ್ವಲ್ಪ ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಸ್ವಲ್ಪ ಹುಷಾರಾಗಿರಿ. ಓವರ್ ಕಾನ್ಫಿಡೆನ್ಸ್ ಅಥವಾ ಬೇರೆಯವ್ರ ಮೇಲೆ ತುಂಬಾ ಅಂದ್ರೆ ಡಿಪೆಂಡೆಂಟ್ ಆಗಿರೋ, ರಿಲೇ ಆಗಿರೋದು, ಬೇರೆಯವ್ರ ಅಪ್ರೂವಲ್ಗೆ ವೆಯ್ಟ್ ಮಾಡೋದು, ಈ ತರದ್ದೆಲ್ಲ ನೀವು ಸ್ವಲ್ಪ ಕಾಶಿಯಸ್ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಅದು ನಿಮ್ಗೆ ವಿಕ್ಟ್ರಿನ ತಂದ್ಕೊಡಲ್ಲ. ಬೇರೆಯವ್ರ ವ್ಯಾಲಿಡೇಷನ್ ನಿಮ್ಗೆ ವಿಕ್ಟ್ರಿ ತಂದ್ಕೊಡಲ್ಲ. ಯಾಕಂದ್ರೆ ನಿಮ್ಗೆ ನೀವು ಸತ್ಯವಾಗಿರ್ಬೇಕಾಗತ್ತೆ. ನಿಮ್ಗೆ ನೀವು ಟ್ರೂ ಆಗಿದ್ದು ಏನಂತಾರೆ ಅಥೆಂಟಿಕ್ ಆಗಿದ್ರೆ ನಿಮ್ಮ ವ್ಯಾಲ್ಯೂಸ್ ನೀವು ಕಾಪಾಡ್ಕೊಂಡು ಮುಂದೆ ಹೋದ್ರೆ ಸಾಕು. ಎಲ್ಲರ ಅಪ್ರೂವಲ್ಗೆ ವೇಟ್ ಮಾಡ್ತಾ ಇದ್ರೆ ಯಾರಾದ್ರೂ ಒಬ್ರು ಇರ್ತಾರೆ, ನೀವ್ ಏನೇ ಮಾಡಿ ಯಾರಾದ್ರೂ ಒಬ್ರು ಇರ್ತಾರೆ ನಿಮ್ಗೆ ಏನಾದ್ರು ಹೇಳೋ ಅಂತವ್ರು. ಸೊ ಬೇರೆಯವ್ರ ವ್ಯಾಲಿಡೇಷನ್ ನೀವ್ ಎಲ್ಲಿವರೆಗೂ ಹುಡುಕ್ತಾ ಇರ್ತೀರಾ, ಅವ್ರು ಸರಿ ಅಂದ್ರೇನೆ ನಾನ್ ಮಾಡ್ತೀನಿ, ಇವ್ರು ಸರಿ ಅಂದ್ರೇನೆ ನಾನ್ ಮಾಡ್ತೀನಿ ಅಂದ್ರೆ ಅದು ಕೈ ಅಳತೆಯಲ್ಲಿ ಇರೋ ಅಷ್ಟೇ ದೂರ ಇದೆ. ಒಂದು ಕೈ ಚಾಚಿದ್ರೆ ಸಿಗುವಷ್ಟು ದೂರ ಸಕ್ಸಸ್ ಇದ್ರು ಕೂಡ ಅದು ನಿಮ್ ಕೈಗೆ ಸಿಗಲ್ಲ. ಯಾಕಂದ್ರೆ ನೀವು ಗುರಿ ಕಡೆ ಬಿಟ್ಟು ಬೇರೆ ಕಡೆ ಎಲ್ಲ ಯೋಚನೆ ಮಾಡ್ತಾ ಇರ್ತೀರಾ. ಆತರ ಒಂದು ಮನೋಭಾವ ನಿಮ್ಮ ಒಳಗೆ ಇರಬಹುದು. ಅಥವಾ ಒಂದೊಂದು ಟೈಮ್ ಅಲ್ಲಿ ಆತರ ಡೌಟ್ಸ್ ಬರ್ಬೋದು, ಅವ್ರೇನ್ ಅನ್ಕೊಂತಾರೆ ಇವ್ರೇನ್ ಅನ್ಕೊಂತಾರೆ ಅನ್ನೋಂತಹ ಒಂದು ಭಾವನೆಗಳು ನಿಮ್ಮನ್ನ ಅವಾಗ ಕಾಡ್ಬೋದು. ಅಂತ ಸಂದರ್ಭದಲ್ಲಿ ನೆನ್ಪಿಟ್ಕೊಳ್ಳಿ, ಯಾರು ಬಂದು ನಿಮ್ಗೆ ಏನೇ ಹೇಳಿದ್ರು ಕೂಡ
ಕೊನೆಗೆ ಏನೇ ಆದ್ರೂ ಅದನ್ನ ಎದುರಿಸ್ಬೇಕಾಗಿರೋರು ನೀವು, ಕೊನೆಗೆ ಏನೇ ಆದ್ರೂ ಅದನ್ನ ಸಂಭ್ರಮಿಸ್ಬೇಕಾಗಿರೋರು ನೀವು. ಹಾಗಾಗಿ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಹುಡ್ಕೋದು ಬಿಟ್ಟು ನಿಮ್ಮ ವ್ಯಾಲ್ಯೂಸ್ಗೆ ನೀವೇನ್ ಮಾಡ್ತಾ ಇದೀರಾ, ಅದು ಸಪೋರ್ಟ್ ಮಾಡ್ತಾ ಇದೀಯಾ ಇಲ್ವಾ ಅನ್ನೋದ್ರ ಕಡೆ ಜಾಸ್ತಿ ಗಮನ ಕೊಟ್ರೆ ನಿಮ್ಗೆ ಇನ್ ಹೆಚ್ಚು ಒಳ್ಳೇದಾಗತ್ತೆ ಈ ವರ್ಷ ಅನ್ನುವಂತಹ ಮೆಸೇಜ್ ಅನ್ನ ಈ ಚಾಲೆಂಜಿಂಗ್ ಕಾರ್ಡ್ ಅಲ್ಲಿ ನಾನು ನೋಡ್ಬೋದು. ಬನ್ನಿ ಮುಂದಿನ ಕಾರ್ಡ್ ಏನ್ ಹೇಳ್ತಾ ಇದೆ ನೋಡೋಣ. ನಿಮ್ಮ ಕಾರ್ಡ್ ನಂಬರ್ 4 ಬಂದಿ ಏಸ್ ಆಫ್ ಸ್ವಾರ್ಡ್ಸ್. ಏಸ್ ಆಫ್ ಸ್ವಾರ್ಡ್ಸ್ ಹೇಳ್ತಾ ಇರೋದು ಏನಂದ್ರೆ ನಿಮ್ಮ ಶಕ್ತಿ, ನಿಮ್ಮ ಸ್ಟ್ರೆಂತ್ ಏನಿದೆ ಅದು ನಿಮ್ಮ ಕ್ಲಾರಿಟಿನಲ್ಲಿ ಬಚ್ಚಿಕೊಂಡಿದೆ. ನಿಮ್ಮದೇ ಒಂದು ಏನಂತಾರೆ, ನಿಮ್ಮ ಮನಸ್ಸು ಫೋಕಸ್ ಆಗಿದ್ರೆ, ನಿಮ್ಮ ಒಂದು ಟ್ರುತ್ ನ ನೀವು ಕಂಡುಕೊಂಡ್ರೆ, ಆ ಒಂದು ಕ್ಲಾರಿಟಿನೇ ನಿಮ್ಗೆ ಸ್ಟ್ರೆಂತ್ ಆಗುವಂತಹ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ಮೆಂಟಲ್ ಫೋಕಸ್ ಇರ್ಲಿ, ತುಂಬಾ ಡಿಸ್ಟ್ರಾಕ್ಟ್ ಆಗ್ಬೇಡಿ. ಏನೇನು ಕಳ್ಕೊಂಡಿದ್ದೀರಾ ಅದ್ರ ರಿಲೇಟೆಡ್ ಆಗಿರುವಂತಹ ಸಾಕಷ್ಟು ಏನಂತಾರೆ ಆ ಒಂದು ಗಿಲ್ಟ್ ಅಥವಾ ಕೊರಗು ಇದೆಲ್ಲ ಅವಾಗ ಡಿಸ್ಟರ್ಬ್ ಮಾಡ್ಬೋದು. ಬಟ್ ಇಲ್ಲಿ ನಿಮ್ಗೆ ಬೇಕಾಗಿರೋದು ಮೆಂಟಲ್ ಫೋಕಸ್. ನೀವು ನಿಮ್ಮ ಬುದ್ಧಿವಂತಿಕೆಯನ್ನ ಬೆಳೆಸ್ಕೋಬೇಕಾಗಿದೆ, ನಿಮ್ಮ ಕಮ್ಯುನಿಕೇಶನ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕಾಗಿದೆ. ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡಿ, ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಸ್ಟ್ರಾಂಗ್ ಆಗಿ, ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಕಮ್ಯುನಿಕೇಟ್ ಮಾಡಿ. ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಬರ್ಬೋದು, ಏನೇ ಒಂದು ಆಪ್ಷನ್ಸ್ ಬರ್ಬೋದು, ಆ ಡಿಸಿಷನ್ ತಗೊಳ್ಳುವಂತಹ ಒಂದು ಎಬಿಲಿಟಿ ಇದೆ ಆಯ್ತಾ. ಎಬಿಲಿಟಿ ಇರುವಾಗ ನಿಮ್ಮನ್ನ ನೀವು ನಂಬೇಕಾಗತ್ತೆ. ನಿಮ್ಮ ಮೈಂಡ್ ಅನ್ನ, ನಿಮ್ಮ ಒಳಗಿರುವಂತಹ ಶಕ್ತಿಯನ್ನ ನೀವು ನಂಬಿ ನಿಮಗೆ ಬರುವಂತಹ ಒಂದು ಐಡಿಯಾಸ್ ಏನಿದೆ ಆ ಐಡಿಯಾಗಳು ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗುವಾಗ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಏನೇ ಚಾಲೆಂಜ್ ಬಂದ್ರು ನಾನು ಎದುರಿಸ್ತೀನಿ ಅನ್ನುವಂತಹ ಒಂದು ಅಚಲವಾದ ಮನಸ್ಸಿಟ್ಕೊಂಡು, ಫೋಕಸ್ಡ್ ಆಗಿರುವಂತಹ ಮನಸ್ಸಿಟ್ಕೊಂಡು ಮುಂದೆ ಹೋಗುವಾಗ ನಿಮ್ಗೆ ಏನನ್ನ ಬೇಕಾದ್ರೂ ಒಂದು ಸಾಧಿಸುವಂತಹ ವರ್ಷ ಈ ವರ್ಷ ಆಗತ್ತೆ. ಸೊ ಕಾನ್ಫಿಡೆಂಟ್ ಆಗಿರಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ನಿಮ್ಮ ಮನಸ್ಸು, ನಿಮ್ಮ ಒಳಗಿನ ಶಕ್ತಿ ಏನ್ ಹೇಳುತ್ತೆ ಅದ್ರ ಮೇಲೆ ಭರವಸೆ ಇಡಿ, ಮತ್ತೆ ಪರ್ಸಿಸ್ಟೆಂಟ್ ಆಗಿರಿ. ಏನನ್ನಾದ್ರೂ ಮಾಡಕ್ ಸ್ಟಾರ್ಟ್ ಮಾಡೋದು ಬಿಟ್ಬಿಡೋದು ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಪರ್ಸಿಸ್ಟೆಂಟ್ ಆಗಿರಿ. ಖಂಡಿತ ನೀವೇನ್ ಅನ್ಕೊಂತಾ ಇದ್ದೀರಾ, ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಏನ್ ಕಳ್ಕೊಂಡಿದ್ರಿ ಅದಕ್ಕೆನ ಒಂದ್ ಪಟ್ಟು ಜಾಸ್ತಿನೇ ಮುಂದೆ ಪಡ್ಕೋಬಹುದು, ಅಥವಾ ಅದನ್ನ ರೀಪ್ಲೇಸ್ ಮಾಡೋ ಅಷ್ಟು ಶಕ್ತಿ ನಿಮ್ಗೆ ಬರ್ಬೋದು, ಹೇಳಕ್ ಆಗಲ್ಲ. ಸೊ ಬಟ್ ಸಾಕಷ್ಟು ಶಕ್ತಿ ನಿಮ್ಮೊಳಗೆ ಇದೆ, ಆದ್ರೆ ನಿಮ್ಗೆ ಕ್ಲಾರಿಟಿ ಬೇಕಾಗಿದೆ. ಆ ಕ್ಲಾರಿಟಿಯನ್ನ ತಂದ್ಕೊಳ್ಳಿ, ಅದ್ರತ್ತ ಫೋಕಸ್ ಮಾಡಿ ಅಂತ ಈ ಕಾರ್ಡ್ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಮ ಮುಂದಿನ ಕಾರ್ಡ್ ದಿ ಮ್ಯಾಜಿಷಿಯನ್. ಮ್ಯಾಜಿಷಿಯನ್ ನೋಡಿದ್ರೇನೆ ಎಷ್ಟು ಪಾಸಿಟಿವಿಟಿ ಇರುವಂತಹ ಕಾರ್ಡು, ಒಂಥರ ಅನ್ಲಿಮಿಟೆಡ್ ಆಗಿರುವಂತಹ ಪೊಟೆನ್ಶಿಯಲ್ ಇಟ್ಕೊಂಡಿರುವಂತಹ ಕಾರ್ಡು. ಈ ಕಾರ್ಡ್ ನೋಡಿದ ತಕ್ಷಣ ಒಂದು ಪರ್ಸನಲ್ ಎಂಪವರ್ಮೆಂಟ್ ಕಾಣಿಸುತ್ತೆ. ನೀವು ಸಾಕಷ್ಟು ಕಲ್ತಿದ್ದೀರಾ, ನಿಮ್ಮ ಹತ್ರ ಏನೇನ್ ಬೇಕು ಎಲ್ಲ ಇದೆ, ಆದ್ರೆ ನಿಮ್ ಜೀವನದಲ್ಲಿ ನೀವೇನ್ ಅಚೀವ್ ಮಾಡ್ಬೇಕು ಅನ್ಕೊಂತಾ ಇದ್ದೀರಾ, ನಿಮ್ಮ ಆಸೆ ಕನಸುಗಳು ಏನಿದೆ ಅದನ್ನ ಸಾಧಿಸಕ್ಕೆ ಬೇಕಾದದ್ದೆಲ್ಲ ನಿಮ್ಮ ಜೀವನದಲ್ಲಿ ಇದೆ. ಈ ಕಾರ್ಡ್ ಏನ್ ಅಡ್ವೈಸ್ ಮಾಡುತ್ತಂದ್ರೆ ನಿಮ್ಮ ಎಬಿಲಿಟೀಸ್ ನ, ನಿಮ್ಮಲ್ಲಿರುವಂತಹ ಒಂದು ಅನ್ಲಿಮಿಟೆಡ್ ಶಕ್ತಿ ಏನಿದೆ, ನಿಮ್ಮ ಗೋಲ್ ಅನ್ನ ಅಚೀವ್ ಮಾಡಕ್ಕೆ ಬೇಕಾಗಿರುವಂತಹದ್ದು ಎಲ್ಲವನ್ನು ನಾನು ಮ್ಯಾನಿಫೆಸ್ಟ್ ಮಾಡಬಲ್ಲೆ ಅನ್ನುವಂತಹ ಒಂದು ಶಕ್ತಿ ಏನಿದೆ, ನಿಮ್ಮ ಎನರ್ಜಿಯನ್ನ ಒಂದು ಉದ್ದೇಶಪೂರ್ವಕವಾದಂತಹ ದಾರಿ ಕಡೆ ಒಂದು ಸ್ಟೆಪ್ ಮಾಡೋದ್ರೆ, ಅಂದ್ರೆ ಮುಂದುವರಿಯೋದಕ್ಕೆ ಬೇಕಾದಂತಹ ಎಲ್ಲಾ ಶಕ್ತಿ ನಿಮ್ಮೊಳಗೆ ಇದೆ.
ಆ ಒಂದು ಎಬಿಲಿಟೀಸ್ ನ ನೀವು ನಂಬಿ ಮುಂದೆ ಹೋಗಿ. ಅಗೇನ್ ಈ ಕಾರ್ಡ್ಗೆ ಇದು ತುಂಬಾನೇ ಸಪೋರ್ಟ್ ಮಾಡ್ತಾ ಇದೆ. ನೀವು ನಿಮ್ಮ ಡೆಸ್ಟಿನಿಯನ್ನ ಮುಟ್ಬೇಕಂದ್ರೆ, ನಿಮ್ಮ ಡೆಸ್ಟಿನಿಯ ಆರ್ಕಿಟೆಕ್ಟ್ ನೀವೇ ಆಗ್ಬೇಕು ಅಂದ್ರೆ, ನೀವು ನಿಮ್ಮಲ್ಲಿ ಇರುವಂತಹ ರಿಸೋರ್ಸಸ್ ಏನಿದೆ, ನಿಮ್ಮಲ್ಲೇ ಇರುವಂತಹ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ರಿಸೋರ್ಸಸ್ ಗಳ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇಟ್ಕೊಳ್ಳಿ. ನಿಮ್ಮ ಎಬಿಲಿಟೀಸ್ ಬಗ್ಗೆ ನೀವು ನಂಬಿಕೆ ಇಟ್ಟು ಮುಂದೆ ಹೋಗಿ, ನೀವು ಏನನ್ ಬೇಕಾದ್ರೂ ನಿಮ್ ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು ಅನ್ನೋ ಅಷ್ಟು ಸ್ಟ್ರೆಂತ್ಫುಲ್ ಆಗಿರುವಂತಹ ಟೈಮ್ ಇದು. ಈ ಟೈಮ್ ಇಷ್ಟು ಪವರ್ಫುಲ್ ಆಗಿರುವಂತಹ ಟೈಮ್ ಅಲ್ಲಿ ನೀವು ಇದನ್ನೆಲ್ಲ ನಿಮ್ಮ ಹತ್ರ ಇರುವಂತಹ ರಿಸೋರ್ಸಸ್ ನ ಯೂಸ್ ಮಾಡಿಲ್ಲ ಅಂದ್ರೆ ಆ ತುಂಬಾನೇ ರಿಗ್ರೆಟ್ ಮಾಡ್ತೀರಾ ಫ್ಯೂಚರ್ ಅಲ್ಲಿ. ಸೊ ಹುಡುಕಿ, ನಿಮ್ಮ ಒಳಗೆ ಹುಡುಕಿ, ನಿಮ್ಮ ಟೈಮ್ ಸಿಕ್ಕುವಾಗ ನೀವು ಯೋಚನೆ ಮಾಡಿ. ಟೈಮ್ ಸಿಕ್ಕುವಾಗ ಅಂತ ಹೇಳಲ್ಲ, ಸಾರಿ, ಟೈಮ್ ಮಾಡ್ಕೊಂಡು ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಹತ್ರ ಏನೇನ್ ಆಪ್ಷನ್ಸ್ ಇದೆ, ಏನೇನೆಲ್ಲ ಮಾಡ್ಬೋದು ಅನ್ನೋಂಥದ್ದು, ಅದ್ರಲ್ಲಿ ನಿಮ್ಮ ಪ್ಯಾಷನ್ಗೆ, ನಿಮ್ಮ ವ್ಯಾಲ್ಯೂಸ್ಗೆ ಅಲೈನ್ ಆಗುವಂತಹದ್ದು ಯಾವ ವಿಷಯ ಇದೆ ಅದನ್ನ ಚೂಸ್ ಮಾಡ್ಕೊಂಡು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಮುಂದೆ ಹೋಗಿ. ಖಂಡಿತ ನಿಮ್ಗೆ ಒಳ್ಳೆ ದಾರಿ ಕಾಣಿಸುತ್ತೆ ಮುಂದುವರಿಯೋದಕ್ಕೆ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಅಂತ ಹೇಳ್ಬೋದು. ಮುಂದಿನ ಕಾರ್ಡ್ ಬಂದಿ 5 ಆಫ್ ಪೆಂಟಿಕಲ್ಸ್. ಕಾರ್ಡ್ ನೋಡಿದ್ರೆ ಇನ್ನೂ ಒಂಥರ ಸ್ಯಾಡ್ ಫೀಲಿಂಗ್ ಅನ್ಸುತ್ತಲ್ವಾ? ಹೌದು, ಈ ಕಾರ್ಡ್ ನಿಮ್ಗೆ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಒಂದು ಹಾರ್ಡ್ಶಿಪ್ ಏನಿದೆ, ಒಬ್ರೇ ಮಾಡಕ್ ಹೋಗ್ತಾ ಇದ್ದೀರಾ ಅನ್ಸುತ್ತೆ ಎಲ್ಲವನ್ನು. ನಾನೊಬ್ನೇ ಎಲ್ಲವನ್ನು ಮಾಡ್ಬಿಡ್ತೀನಿ, ಎಲ್ಲವನ್ನು ನೋಡ್ಬೇಕು, ನಾನೇ ಎಲ್ಲವನ್ನು ಇದು ನಂದೇ ಪ್ರಾಬ್ಲಮ್, ನಾನೊಬ್ನೇ ಸಾಲ್ವ್ ಮಾಡ್ತೀನಿ, ಅಥವಾ ಇದು ನನಗ್ ಬಂದಿರೋ ಕಷ್ಟ, ಇದನ್ನ ನಾನು ಅನುಭವಿಸ್ತೀನಿ, ಬೇರೆಯವರು ನನ್ಗೆ ಬೇಕು ಅಂದ್ರೆ ಬೇರೆಯವ್ರನ್ನ ಇದ್ರಲ್ಲಿ ಇನ್ವಾಲ್ವ್ ಮಾಡೋದ್ ಬೇಡ. ಈ ತರದ್ದೆಲ್ಲ ಭಾವನೆಗಳನ್ನ ಪಕ್ಕಕ್ಕಿಟ್ಟು ಸಪೋರ್ಟ್ ಹುಡುಕಿ. ಈ ಕಾರ್ಡನ್ ನೋಡಿದ್ರೆ ಅನ್ಸುತ್ತೆ ಇಬ್ರು ಹೋಗ್ತಾ ಇದ್ದಾರೆ ಮುಂದೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ಈ ಟೈಮ್ ಅಲ್ಲಿ ಏನು ಕಷ್ಟ ಇಲ್ಲ. ಆದ್ರೆ ಅವ್ರಿಗ್ ನಾನ್ ಕೇಳಿದ್ರೆ ಇವ್ರೇನ್ ಅನ್ಕೊಂತಾರೋ, ಇವ್ರಿಗ್ ನೀನ್ ಕೇಳಿದ್ರೆ ನೀನ್ ಅನ್ಕೊಂತೀಯೋ, ಈ ತರ ಯೋಚನೆನಲ್ಲಿ ಇಬ್ರು ಕಷ್ಟ ಪಡ್ತಾ ಇರ್ತಾರೆ. ಸೊ ಈ ತರ ಒಂದು ದೃಷ್ಟಿಕೋನ ಏನಿದೆ ಇದನ್ನ ಬದಲಾಯಿಸ್ಬೇಕು. ಇದನ್ನ ಚೇಂಜ್ ಮಾಡ್ಕೊಂಡವಾಗ ನಿಮ್ಮ ಏನು ಚಾಲೆಂಜಸ್ ಬರುತ್ತೆ ಫ್ಯೂಚರ್ ಅಲ್ಲಿ, ಸ್ಪೆಷಲಿ ಎಮೋಷನಲ್ ಚಾಲೆಂಜಸ್, ಫೈನಾನ್ಷಿಯಲ್ ಚಾಲೆಂಜಸ್ ಬರ್ಬೋದು, ಒಂದ್ ಸೆಟ್ ಬ್ಯಾಕ್ ಅಂತ ಆಗ್ಬೋದು. ಅಂತ ಟೈಮ್ ಅಲ್ಲಿ ನೀವು ಒಬ್ರೇ ಇಲ್ಲ, ನಿಮ್ಮದೇ ಒಂದು ನಂಬಿಕೆ ಇಡುವಂತಹ ಒಂದು ಕಮ್ಯುನಿಟಿ ಇದೆ. ನಿಮ್ ಫ್ಯಾಮಿಲಿ ಇರ್ಬೋದು, ಅಥವಾ ನಿಮ್ದೇ ಕ್ಲೋಸ್ ಸರ್ಕಲ್ ಇರ್ಬೋದು, ಇದಾರೆ ನಿಮ್ಮವರು ಅಂತ ಕೆಲವು ಜೀವಗಳು ಇದೆ. ಅವರನ್ನ ನೀವು ರೀಚ್ ಔಟ್ ಮಾಡಿ ಅವರಿಂದ ಸಪೋರ್ಟ್ ಪಡೆಯೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಸೊ ಕೆಲವು ಸಂದರ್ಭದಲ್ಲಿ ನೀವು ಸಪೋರ್ಟ್ ಅಂದ್ರೆ ಹೆಲ್ಪ್ ಕೇಳೋದಕ್ಕೆ ಹೆಸಿಟೇಟ್ ಮಾಡಬೇಡಿ. ಅಂತ ಸಂದರ್ಭಗಳು ಖಂಡಿತ ಬರುತ್ತೆ. ಆ ಟೈಮಲ್ಲಿ ನೀವು ಹಿಂಜರಿಬೇಡಿ ಅನ್ನುವಂತಹ ಒಂದು ಮೆಸೇಜ್ ನ ಈ ಕಾರ್ಡ್ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ ಜೀವನದಲ್ಲಿ ಇದ್ದಾರೆ ಜನ, ಆಯ್ತಾ? ನೀವು ರೀಚ್ ಔಟ್ ಮಾಡಿದ್ರೆ ಹೆಲ್ಪ್ ಮಾಡುವಂತವ್ರು ಇದ್ದಾರೆ ನಿಮ್ ಜೀವನದಲ್ಲಿ. ಇರುವಂತಹ ಒಂದು ಎನರ್ಜಿ ಕೂಡ ಈ ವರ್ಷ ಅದೇ ರೀತಿ ಇದೆ. ನೀವು ರೀಚ್ ಔಟ್ ಆದ್ರೆ ನಿಮ್ಗೆ ಅದ್ರಿಂದ ಹೆಲ್ಪ್ ಸಿಗುತ್ತೆ. ಏನೋ ಕೆಲವರೆಲ್ಲ ಅಯ್ಯೋ ಕೇಳ್ಬಿಟ್ರೆ ಏನ್ ಅನ್ಕೊಂತಾರೋ, ಕೇಳಿದ್ರೆ ಎರಡ್ ಆಟಿಟ್ಯೂಡ್ ಇರ್ಬೋದು. ಕೇಳಿದ್ರೆ ತಪ್ಪು ತಿಳ್ಕೊಂತಾರೇನೋ ಅಂತ ಇರ್ಬೋದು, ಅಥವಾ ಕೇಳಿದ್ರೆ ನಾನೇ ಚಿಕ್ಕೊಳಾಗ್ಬಿಡ್ತೀನೋ ಅನ್ನೋಂತ ಭಾವನೆ ಕೂಡ ಇರ್ಬೋದು. ಏನೇ ಭಾವನೆ ಇದ್ರು ಅದನ್ನ ನೀವು ಚೇಂಜ್ ಮಾಡ್ಲೇಬೇಕು. ಅಟ್ ಟೈಮ್ಸ್ ನಿಮ್ಗೆ ಯಾವಾಗ ಬೇರೆಯವ್ರ ಸಹಾಯ ಬೇಕೇ ಬೇಕಾಗಿರತ್ತೆ. ನೀವು ಕೇಳೋದ್ರಿಂದ ಏನೂ ಚಿಕ್ಕವರಾಗಲ್ಲ, ಕೇಳೋದ್ರಿಂದ ಯಾವುದೇ ರೀತಿ ತಪ್ಪರ್ಥ ಮಾಡ್ಕೊಳ್ಳಲ್ಲ. ನಿಮ್ ಕಮ್ಯುನಿಕೇಶನ್ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಯಾಕೆ ನಿಮಗೆ ಅವರ ಸಹಾಯ ಈ ಸಂದರ್ಭದಲ್ಲಿ ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಿ. ನಿಮ್ಮ ಕಮ್ಯುನಿಕೇಶನ್ ನಿಮ್ಗೆ ಒಂದು ಸ್ಟ್ರೆಂತ್ ಆಗಿ ಬರುತ್ತೆ. ಅದು ನಿಮ್ಗೆ ಇಂಥ ಒಂದು ಕಷ್ಟದ ಸಮಯದಲ್ಲಿ ಅಥವಾ ನಿಮ್ ಚಾಲೆಂಜಸ್ ಟೈಮ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ 7ನೇ ಕಾರ್ಡ್ ಹೆಸರೇ ಸ್ಟ್ರೆಂತ್ ಅಂತ ಇದೆ. ನಿಮ್ಮ ಈ ವರ್ಷ
ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದಕ್ಕೆ ಇದಕ್ಕಿನ ಬೆಟರ್ ಕಾರ್ಡ್ ಬರಕ್ ಸಾಧ್ಯನೇ ಇಲ್ಲ. ಈ ಸ್ಟ್ರೆಂತ್ ಕೂಡ ನಿಮ್ಗೆ ಹೊರಗಡೆಯಿಂದ ಬರೋದಿಲ್ಲ, ಇದು ಇನ್ನರ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಸಾಕಷ್ಟು ತಾಳ್ಮೆ ಮತ್ತೆ ಸಾಕಷ್ಟು ಅನುಭವದಿಂದ ಬರುವಂತಹ ಒಂದು ಇನ್ನರ್ ಸ್ಟ್ರೆಂತ್ ಏನಿದೆ ಅದನ್ನ ಈ ಕಾರ್ಡ್ ತೋರಿಸ್ತಾ ಇದೆ. ಈ ವರ್ಷ ನಿಮ್ಗೆ ಈ ಒಂದು ಗುಣ ಏನಿದೆ, ಈ ಒಂದು ಶಕ್ತಿ ಏನಿದೆ, ನಿಮ್ಮ ತಾಳ್ಮೆ ಮತ್ತು ಅನುಭವದಿಂದ ಬಂದಿರುವಂತಹ ಒಂದು ಶಕ್ತಿ ಏನಿದೆ ಅದು ತುಂಬಾ ಹೆಲ್ಪ್ ಆಗತ್ತೆ. ತುಂಬಾ ಕಡೆ ನಿಮ್ಗೆ ಏನೇನ್ ಚಾಲೆಂಜಸ್ ಬರುತ್ತೆ ಲೈಫ್ ಅಲ್ಲಿ ಅದೆಲ್ಲವನ್ನು ಎದುರಿಸೋಕೆ ಬೇಕಾದಂತಹ ಒಂದು ಕರೇಜ್ ಏನಿದೆ ಅದನ್ನ ಕೊಡುತ್ತೆ. ಅದನ್ನ ಎಲ್ಲವನ್ನು ಮೀರಿ ನೀವು ಮುಂದೆ ಹೋಗುವಷ್ಟು ಶಕ್ತಿ ನಿಮ್ಗೆ ಈ ಒಂದು ಅನುಭವ ಕೊಡುತ್ತೆ ಅಂತ ಹೇಳ್ಬೋದು. ಈ ವರ್ಷ ನಿಮ್ಮೊಳಗಿರುವಂತಹ ಯಾವುದೇ ಭಯ ಇರ್ಬೋದು, ಯಾವುದೇ ಒಂದು ಗೊಂದಲ ಇರ್ಬೋದು, ಅದೆಲ್ಲವನ್ನು ಒಂದ್ ರೀತಿ ಕನ್ಸ್ಟ್ರಕ್ಟಿವ್ ಆಗಿ ಚೇಂಜ್ ಮಾಡ್ಕೋಬೇಕು ಅಂತ ಒಂದು ಶಕ್ತಿಯುತವಾದಂತಹ ಟೈಮ್ ಇದು. ನಿಮ್ಮ ಒಂದು ಪರ್ಸನಲ್ ಪವರ್ ಏನಿದೆ ಅದು ಈ ಸಂದರ್ಭದಲ್ಲಿ ವಿತ್ ಆಲ್ ಈಗ ನೋಡಿ ಹೇಗ್ ನಡೀತಾ ಇದೆ ಇದು. ಇಷ್ಟು ದಿನ ನೀವು ಏನೋ ಒಂದು ಲಾಸ್ ಬಗ್ಗೆ ಅಥವಾ ನೀವು ಕಳೆದುಕೊಂಡಿರೋದ್ರ ಬಗ್ಗೆ ಕೊರಗ್ತಾ ಇದ್ರಿ ಅಂತವ್ರು ಇವಾಗ ನಿಮ್ಮ ಪರ್ಸ್ಪೆಕ್ಟಿವ್ ನ ಚೇಂಜ್ ಮಾಡ್ಕೊಂಡು ಮುಂದುವರಿತಾ ಇದ್ರ, ನೆಕ್ಸ್ಟ್ ಇಯರ್ಗೆ ಕಾಲಿಡುವಂತಹ ಸಂದರ್ಭ ಆಗಿದ್ದೇ ಆದ್ರೆ ನಿಮ್ಗೆ ಎಷ್ಟು ಒಂದು ಪವರ್ಫುಲ್ ಆಗಿರುವಂತಹ ಒಂದು ಇಯರ್ ಆಗಿ ಕಾಣಿಸ್ತಾ ಇದೆ ಬರೋ ವರ್ಷ. ಎಷ್ಟೆಲ್ಲ ಲೈಕ್ ಒಂದ್ ರೀತಿ ಟ್ರಾನ್ಸ್ಫಾರ್ಮೇಟಿವ್ ಅನ್ಸಲ್ವಾ? ಇವಾಗ ಹೋದ್ ವರ್ಷ ನೀವು ಏನೋ ಒಂದ್ ಕೊರಗ್ತಾ ಇರೋರು ಒಂದೇ ಸರಿ ಒಂದು ವರ್ಷದಲ್ಲಿ ಇಷ್ಟೆಲ್ಲ ಆಲ್ರೆಡಿ ನೀವು ನಿಮ್ಮ ವರ್ಕ್ ನ ಸ್ಟಾರ್ಟ್ ಮಾಡಿರೋ ಒಂಥರ ಸೆನ್ಸ್ ನನಗೆ ಬರ್ತಾ ಇದೆ. ನೀವು ಯೋಚನೆ ಸ್ಟಾರ್ಟ್ ಮಾಡಿರ್ಬೋದು, ಆಕ್ಷನ್ ಸ್ಟಾರ್ಟ್ ಮಾಡಿರ್ಬೋದು. ಯೋಚನೆ ಅಷ್ಟೇ ಸ್ಟಾರ್ಟ್ ಮಾಡಿದ್ರೆ ಆಕ್ಷನ್ ಸ್ಟಾರ್ಟ್ ಮಾಡಿ, ಆಕ್ಷನ್ ಆಲ್ರೆಡಿ ತಗೊಂಡಿದ್ರೆ ತುಂಬಾ ಒಳ್ಳೇದು. ನಿಮ್ಗೆ ಈ ವರ್ಷ ತುಂಬಾ ಫ್ರೂಟ್ಫುಲ್ ಆಗಿರುತ್ತೆ, ತುಂಬಾ ಎನರ್ಜೀಸ್ ತಗೊಂಡ್ ಬರ್ತಾ ಇದೆ. ನಿಮ್ಮ ಎಮೋಷನಲ್ ಹೀಲಿಂಗ್ ಎಷ್ಟು ಸ್ಟ್ರಾಂಗ್ ಆಗಿ ಆಗ್ತಾ ಇದೆ, ನಿಮ್ಮ ಇನ್ನರ್ ಸ್ಟ್ರೆಂತ್ ಅದಕ್ಕೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದೆ. ನೀವು ಈ ತರ ಕೊರಗುವಂತ ವ್ಯಕ್ತಿತ್ವ ಅಲ್ಲ, ನಿಮ್ಮೊಳಗೆ ಸಾಕಷ್ಟು ಎನರ್ಜಿ ಇದೆ. ಅದನ್ನ ಈ ವರ್ಷ ಟ್ಯಾಪ್ ಮಾಡಿ, ಅಂದ್ರೆ ಒಂದ್ ಸ್ವಲ್ಪ ಬಡಿದೆಬ್ಸ್ಬಿಟ್ಟು ನಿಮ್ಮ ಪವರ್ಫುಲ್ ಇಯರ್ಗೆ ಸ್ಟೆಪ್ ಇನ್ ಮಾಡಿ. ನಿಮ್ಗೆ ಏನೆಲ್ಲ ಒಂದು ರೆಕಗ್ನಿಷನ್ ಸಕ್ಸಸ್ ಪಾಸಿಬಲ್ ಇದೆ ಅದನ್ನೆಲ್ಲ ನೀವು ನಿಮ್ಮದೇ ಒಂದು ಅಥೆಂಟಿಸಿಟಿನ ಮೇಂಟೈನ್ ಮಾಡೋದ್ರ ಮೂಲಕ ಈ ವರ್ಷ ಅಚೀವ್ ಮಾಡೋದಕ್ಕೆ ಸಾಧ್ಯ ಇದೆ. ಒಂದಷ್ಟು ಕ್ಲಾರಿಟಿ ನಿಮ್ಗೆ ಬೇಕಾಗಿದೆ, ಅದು ಸಿಗುತ್ತೆ ಕೂಡ. ನೀವು ಸ್ವಲ್ಪ ಆತ್ಮವಿಮರ್ಶೆ ಅಂತಾರಲ್ಲ, ಕುತ್ಕೊಂಡು ಯೋಚನೆ ಮಾಡುವಂತ ಒಂದು ಅವಶ್ಯಕತೆ ಇದೆ. ಸ್ವಲ್ಪ ರಿಫ್ಲೆಕ್ಷನ್ ಮಾಡ್ಕೊಳ್ಳಿ ಅವಾಗ ನೀವೇನ್ ಸ್ಟೆಪ್ ತಗೋತಾ ಇದ್ದೀರಾ ಅನ್ನುವಂತ ವಿಷಯದಲ್ಲಿ. ಖಂಡಿತ ನಿಮ್ಗೆ ಕ್ಲಾರಿಟಿ ಕೂಡ ಸಿಗುತ್ತೆ, ಯಾಕಂದ್ರೆ ಆ ಕ್ಲಾರಿಟಿ ಪಡೆಯುವಂತಹ ಎಬಿಲಿಟಿ ನಿಮ್ ಒಳಗಿದೆ. ಏನನ್ನಾದ್ರೂ ಅಚೀವ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ರಿಸೋರ್ಸಸ್ ನಿಮ್ಮ ಹತ್ರ ಇದೆ. ಆ ಎಬಿಲಿಟಿಯನ್ನ ಟ್ರಸ್ಟ್ ಮಾಡಿ, ನಿಮ್ಮ ಹತ್ರ ಇರುವಂತಹ ಒಂದು ಎಲ್ಲಾ ಪವರ್ ಅನ್ನ ನೀವು ಟ್ರಸ್ಟ್ ಮಾಡಿ ಮುಂದುವರೆದಾಗ ಖಂಡಿತ ನಿಮ್ಗೆ ಈ ವರ್ಷ ಒಂದು ಪರ್ಪಸ್ಫುಲ್ ಆಗಿ ಗ್ರೇಸ್ ಇಂದ ಮುಂದುವರಿಯೋದಕ್ಕೆ ಖಂಡಿತ ಹೆಲ್ಪ್ ಮಾಡುತ್ತೆ. ನಿಮ್ಮ ಸಾಕಷ್ಟು ಇನ್ನರ್ ಸ್ಟ್ರೆಂತ್ ಈ ವರ್ಷ ಕಾಣಿಸ್ತಾ ಇದೆ ನಿಮ್ಮ ಜೀವನದಲ್ಲಿ. ಅವಶ್ಯಕತೆ ಬಿದ್ದಾಗ ಬೇರೆಯವರ ಸಹಾಯ ಕೇಳೋದಕ್ಕೆ ಖಂಡಿತ ಹಿಂದೇಟ್ ಹಾಕ್ಬೇಡಿ. ಅದರಿಂದ ಯಾವುದೇ ರೀತಿ ಯೂಸ್ಫುಲ್ ಇಲ್ಲ. ನೀವು ಹಿಂಜರಿದ್ರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ನೀವೇ ಒಂದು ಸ್ಟೆಪ್ ಮುಂದೆ ಹೋಗಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಖಂಡಿತ ಯಾರು ಆ ಸಮಯದಲ್ಲಿ ಸಪೋರ್ಟ್ ಮಾಡಕ್ ಸಾಧ್ಯ ಅವರ ಸಪೋರ್ಟ್ ನ ಕೇಳಿ, ಸಪೋರ್ಟ್ ತಗೊಳ್ಳಿ. ಜೀವನದಲ್ಲಿ ಖಂಡಿತ ಅದು ನಿಮ್ಗೆ ಸಾಕಷ್ಟು ಮುಂದೆ ಹೋಗೋದಕ್ಕೆ ಇನ್ನಷ್ಟು ಪುಷ್ ಕೊಡುತ್ತೆ, ಇನ್ನಷ್ಟು ಸಪೋರ್ಟ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಬನ್ನಿ ಇವಾಗ ನಿಮ್ಮ ಫೈನಲ್ ಮೆಸೇಜ್. ನಾವು ಒಂದು ಕಾರ್ಡ್ ಅನ್ನ ನೋಡಿಲ್ಲ, ಫೈನಲ್ ಮೆಸೇಜ್ ಏನಂತ ನೋಡುವಂತ ಸಮಯ.
ಜಸ್ಟಿಸ್. ಈ ಕಾರ್ಡು ಒಂದು ರಿಮೈಂಡರ್ ಅಂತಾನೆ ಹೇಳ್ಬೋದು, ಒಂದು ಪವರ್ಫುಲ್ ರಿಮೈಂಡರ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಇರ್ಬೇಕು, ಫೇರ್ನೆಸ್ ಇರ್ಬೇಕು ಮತ್ತು ಅಕೌಂಟಬಿಲಿಟಿ ಅನ್ನೋದಿರುತ್ತಲ್ಲ, ಆ ಎಲ್ಲಾ ಗುಣಗಳನ್ನ ಈ ಒಂದು ಕಾರ್ಡು ರಿಮೈಂಡ್ ಮಾಡುತ್ತೆ. ಸೊ ಆಲ್ರೆಡಿ ನಿಮ್ಗೆ ಇಲ್ಲಿ ಬಂದಿರೋ ರೀಡಿಂಗ್ ಅಲ್ಲೇ ಎಷ್ಟೊಂದು ವಿಷಯಗಳು ಹೇಳ್ತಾ ಇರೋದು ನಿಮ್ಮ ಇನ್ನರ್ ಪವರ್ ಏನಿದೆ ಅದನ್ನ ನೀವು ನಂಬಿ ಮುಂದೆ ಹೋಗಿ. ನಿಮ್ಗೆ ನಿಮ್ಮ ಒಂದು ಟ್ರುತ್ ಏನಿದೆ ಅದೇ ನಿಮ್ಗೆ ಒಂದು ಕ್ಲಾರಿಟಿಯನ್ನು ತಂದು ಕೊಡುತ್ತೆ ಅನ್ನುವಂಥದ್ದು. ಹೀಗಿರುವಾಗ ಜಸ್ಟಿಸ್ ಕಾರ್ಡು ಅದಕ್ಕೆ ಒಂಥರ ಟಾಪ್ ಅಪ್ ತರ ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇರೋ ಮೆಸೇಜ್ ಕೂಡ ಅದೇ. ನೀವು ಎಷ್ಟು ನಿಮ್ ಲೈಫ್ ಅಲ್ಲಿ ನಿಮ್ಮ ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡ್ತೀರಾ, ನಿಮ್ಮ ಪರಿಸ್ಥಿತಿಗಳನ್ನ ಒಂದು ಫೇರ್ ಆಗಿ ತಗೊಂಡು ಹೋಗ್ತೀರಾ, ಎಷ್ಟು ನೀವು ನಿಮ್ಮ ಲೈಫ್ ಅನ್ನ ನಿಮ್ಮ ಕೈಗೆ ತಗೊಳ್ತೀರಾ, ಅಂದ್ರೆ ನೀವೇ ಅಕೌಂಟಬಲ್ ಆಗಿ ಆಕ್ಷನ್ಸ್ ತಗೊಂತೀರಾ, ಅದೆಲ್ಲವೂ ನಿಮ್ಮ ಜೀವನವನ್ನ ರೂಪಿಸುತ್ತೆ ಈ ವರ್ಷ ಅಂತ ಈ ಕಾರ್ಡ್ ಹೇಳ್ತಾ ಇದೆ ಅಂದ್ರೆ ತಪ್ಪಾಗಲ್ಲ. ನಿಮ್ಗೆ ಈ ಕಾರ್ಡ್ ಯಾವ್ದೇ ಚಾಯ್ಸ್ ಮಾಡುವಾಗ ಒಂದು ಇಂಟಿಗ್ರಿಟಿ ಇಟ್ಕೊಳ್ಳಿ, ಇಂಟಿಗ್ರಿಟಿಯಿಂದ ಚೂಸ್ ಮಾಡಿ. ಅದು ನಿಮ್ಮ ಎನರ್ಜಿ ಏನ್ ಹಾಕ್ತೀರಾ, ನೀವು ಈ ಏನೇ ಕೆಲ್ಸದಲ್ಲಿ ನೀವು ಏನ್ ಎನರ್ಜಿ ಹಾಕ್ತೀರಾ ಅದು ನಿಮ್ಗೆ ಎಷ್ಟೋ ಪಟ್ಟು ಮಲ್ಟಿಪ್ಲೈ ಆಗಿ ನಿಮ್ಗೆ ವಾಪಸ್ ಬರುತ್ತೆ. ನೀವು ಯಾವಾಗ ಯಾವುದೇ ಸಿಚುವೇಶನ್ ಹಾನೆಸ್ಟ್ ಆಗಿ ಒಂದು ಕ್ಲಿಯರ್ ಕಾನ್ಶಿಯಸ್ನೆಸ್ ಇಂದ, ಅಂದ್ರೆ ಯಾವುದೇ ರೀತಿ ಬ್ಯಾಡ್ ಇಂಟೆನ್ಷನ್ಸ್ ಇಲ್ಲದೆ ಅಂದ್ರೆ ಜಸ್ಟಿಸ್ ಅಂದ್ರೇನೆ ಹಾನೆಸ್ಟಿ ಅಂತ ಹೇಳ್ಬೋದು. ಎರಡನೇ ಪದ ಯೂಸ್ ಮಾಡ್ಬೇಕಂದ್ರೆ ಜಸ್ಟಿಸ್ಗೆ ಇಂಟೆಗ್ರಿಟಿಯಿಂದ, ಹಾನೆಸ್ಟಿಯಿಂದ ನೀವೇನು ಆಕ್ಷನ್ಸ್ ತಗೊಂತೀರಾ, ಏನೇನೆಲ್ಲ ಎಫರ್ಟ್ ಹಾಕ್ತೀರಾ, ಅದೆಲ್ಲದ ಎಫರ್ಟ್ ರಿಸಲ್ಟ್ ನಿಮ್ಗೆ ಒಂದಷ್ಟು ಹೆಚ್ಚಾಗಿ, ಅಂದ್ರೆ ನೀವು 1 ಪಟ್ಟು ಎಫರ್ಟ್ ಹಾಕಿದ್ರೆ ನಿಮ್ಗೆ 3 ಪಟ್ಟು ಅದ್ರದ್ದು ರಿಸಲ್ಟ್ ಕಾಣುವಂತಹ ಒಂದು ಸಮಯನೇ ಅಂತ ಹೇಳ್ಬೋದು ಈ ವರ್ಷ. ಸೊ ಈ ಕಾರ್ಡ್ ನಿಮ್ಗೆ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಳ್ಳೋ, ನಿಮ್ಮ ಆಕ್ಷನ್ ಗಳ ಮೇಲೆ ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದನ್ನ ಒತ್ತಿ ಒತ್ತಿ ಹೇಳ್ತಾ ಇದೆ. ನೀವು ಅಗೇನ್ ಫೇರ್ನೆಸ್ ಮೇಲೆ ಒಂದು ನಂಬಿಕೆ ಇಡಿ, ಯೂನಿವರ್ಸ್ ನಿಮ್ಗೆ ಅದಕ್ಕೆ ಬೇಕಾದಂತಹ ಒಂದು ರಿಸಲ್ಟ್ ಅನ್ನ ಖಂಡಿತ ಖಂಡಿತ ಕೊಡುತ್ತೆ. ನಿಮ್ಮ ಡಿಸಿಷನ್ ಅಲ್ಲಿ ಒಂದಷ್ಟು ಕ್ಲಾರಿಟಿ ಇರ್ಲಿ, ಆ ಕ್ಲಾರಿಟಿ ತುಂಬಾ ತುಂಬಾ ಅವಶ್ಯಕ ಆಗುತ್ತೆ ಅಂತ ಹೇಳ್ತಾ, ಓವರ್ ಆಲ್ ಆಗಿ ನಾನು ಆಲ್ರೆಡಿ ಸಮರೈಸ್ ಮಾಡಿದ್ದೀನಿ, ಆದ್ರೂ ಒಂದು ಫೈನಲ್ ಓವರ್ ಆಲ್ ಆಗಿ ವಿತ್ ಈ ಒಂದು ಅಡಿಷನಲ್ ಮೆಸೇಜ್ ಏನಿದೆ ಯೂನಿವರ್ಸ್ ಇಂದ, ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್, ಬಿ ಹಾನೆಸ್ಟ್ ಅನ್ನೋಂತ ಒಂದು ಮೆಸೇಜ್ ಏನಿದೆ, ಇದ್ರ ಜೊತೆಗೆ ಹೇಳ್ಬೇಕಂದ್ರೆ ಟುಗೆದರ್ ಆಗಿ ಎಲ್ಲಾನು ಇಂಡಿಕೇಟ್ ಮಾಡ್ತಾ ಇರೋದು ಈ ವರ್ಷ ಒಂದು ಬ್ಯಾಲೆನ್ಸ್ಡ್ ಇಯರ್ ಆಗಿರುತ್ತೆ. ನಿಮ್ಮ ಒಂದು ಪವರ್ಫುಲ್ ಟೈಮ್ ಪೀರಿಯಡ್ಗೆ ನೀವು ಹೋಗ್ತಾ ಇದ್ದೀರಾ. ಇಂಥ ಒಂದು ಟೈಮ್ ಅಲ್ಲಿ ನೀವು ಎಷ್ಟು ಇಂಟಗ್ರಿಟಿಯಿಂದ ಹಾನೆಸ್ಟ್ ಆಗಿ ಸ್ಟೆಪ್ಸ್ ತಗೊಳ್ತೀರಾ, ಆಕ್ಷನ್ಸ್ ಮಾಡ್ತೀರಾ, ಅಷ್ಟು ನಿಮ್ಗೆ ಒಳ್ಳೇದಾಗತ್ತೆ, ಅಷ್ಟು ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಒಂದು ಪವರ್ಫುಲ್ ಇಯರ್ ನಿಮ್ಗೆ ಸಾಕಷ್ಟು ಖುಷಿಯನ್ನು ತಂದು ಕೊಡ್ಲಿ, ಜಾಯ್ಫುಲ್ ಆಗಿರ್ಲಿ, ಸಂತೋಷವನ್ನ ತರಲಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗ್ರೂಪ್ 2ರವರಿಗೆ ಈ ರೀಡಿಂಗ್ ಅನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನೀವು ಇದ್ರಲ್ಲಿ ಎಷ್ಟು ರೆಸೊನೇಟ್ ಮಾಡ್ಕೊಂಡಿದ್ದೀರಾ, ಎಷ್ಟು ನಿಮ್ಗೆ ರೆಸೊನೇಟ್ ಆಗಿದೆ, ಏನೆಲ್ಲ ನಿಮ್ಗೆ ಕನೆಕ್ಟ್ ಆಯ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನನಗೂ ಮತ್ತಷ್ಟು ಈ ರೀತಿ ಮೆಸೇಜ್ ರೀಡಿಂಗ್ ಗಳ ಜೊತೆಗೆ ಮುಂದಿನ ವಿಡಿಯೋಸ್ ಅಲ್ಲಿ ಮತ್ತೆ ಬರೋದಕ್ಕೆ ಒಂದು ಪ್ರೋತ್ಸಾಹ ಸಿಗತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು 2025ರ ರೀಡಿಂಗ್ ಅನ್ನ ಮಾಡೋದಕ್ಕೆ ನನಗೆ ನನ್ನ ಮೇಲೆ ನೀವು ಭರವಸೆ ಇಟ್ಟು ಇಷ್ಟೊತ್ತು ನನ್ನ ರೀಡಿಂಗ್ ಅನ್ನ ಕೇಳಿಸ್ಕೊಂಡಿದ್ದಕ್ಕೆ ಗ್ರೂಪ್ 2 ಅವ್ರಿಗೆ, ಗ್ರೂಪ್ 2 ಅವ್ರಿಗೆ ನನ್ನ ಧನ್ಯವಾದಗಳು. ಬನ್ನಿ ಗ್ರೂಪ್ 3 ಅವ್ರದ್ದು ರೀಡಿಂಗ್ ಅನ್ನ ನೋಡೋಣ.